ನಮಸ್ಕಾರ. S5 ಮೀಡಿಯಾ ನ್ಯೂಸ್ ಚಾನೆಲ್ಗೆ ಸ್ವಾಗತ. KR ಪೇಟೆ ಪಟ್ಟಣದ ಜಯನಗರ ಬಡಾವಣೆ ಶ್ರೀರಂಗ ಚಿತ್ರಮಂದಿರದ ಹಿಂಭಾಗದ ಪಟ್ಟಣದ ಪುರಸಭೆ ಕಸ ವಿಲೇವಾರಿ ಮಾಡುವವರು ಪ್ರತಿನಿತ್ಯ ಬರುವುದಿಲ್ಲ. ನಾವು ಕರೆದರೂ ಕೂಡ ಉಡಾಫೆ ಉತ್ತರ ನೀಡುತ್ತಾರೆ. ಬೇಕಾದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿ ಎಂದು ಹೇಳುತ್ತಾರೆ. ಪುರಸಭೆ ಕಸ ವಿಲೇವಾರಿ ಮಾಡುವ ಗಾಡಿ ಬಾರದೇ ಇರುವುದರಿಂದ ನಾವುಗಳು ಬೇರೆ ದಾರಿ ಇಲ್ಲದೆ ಇಲ್ಲೇ ಪಕ್ಕದಲ್ಲೇ ಕಸ ಹಾಕುವ ಪರಿಸ್ಥಿತಿ ಬಂದಿದೆ. ಈ ಕಸ ಇರುವುದರಿಂದ ನಾವು ಮನೆಯಲ್ಲಿ ವಾಸ ಮಾಡಲು ತುಂಬ ತೊಂದರೆ ಹಾಗೂ ಇಲ್ಲಿನ ವಿದ್ಯುತ್ ಕಂಬಗಳಲ್ಲಿ ಒಂದೇ ಒಂದು ಲೈಟ್ ಕೂಡ ಉರಿಯುವುದಿಲ್ಲ. ರಾತ್ರಿ ಸಮಯ ಕತ್ತಲೆಯಲ್ಲಿ ತಿರುಗಾಡಬೇಕಾಗಿದೆ. ಇದರ ಜೊತೆಗೆ ಹಂದಿಗಳ ಕಾಟ, ಈ ಎಲ್ಲ ಅವ್ಯವಸ್ಥೆಯಿಂದ ಬೇಸತ್ತು ಹೋಗಿದ್ದೀವಿ. ದಯಮಾಡಿ ಜೊತೆಗೆ ಇಲ್ಲಿ ಸಂಜೆ ಮತ್ತು ಬೆಳಿಗ್ಗೆ ತುಂಬ ಮಕ್ಕಳು ಆಟವಾಡುತ್ತಿರುತ್ತಾರೆ. ದಯಮಾಡಿ ಕೂಡಲೇ ಇದಕ್ಕೆ ಸಂಬಂಧಪಟ್ಟವರು ಇಷ್ಟನ್ನು ಬಗೆಹರಿಸಿಕೊಡಬೇಕೆಂದು ಅಲ್ಲಿಯ ನಿವಾಸಿಗಳು S5 ಮೀಡಿಯಾ ನ್ಯೂಸ್ ಚಾನಲ್ಗೆ ಈ ಮೂಲಕ ತಿಳಿಸಿದರು. ವರದಿ ಸೋಮಶೇಖರ್ ಮಾಕವಳ್ಳಿ, ಕೃಷ್ಣರಾಜಪೇಟೆ, S5 ಮೀಡಿಯಾ ನ್ಯೂಸ್. ಜಯನಗರ ಬಡಾವಣೆಯಿಂದ ನಾವು ಮಾತಾಡ್ತಾ ಇರೋದು. ನಾವು ಇಲ್ಲಿ ಜಯನಗರ ಬಡಾವಣೆ ಬಂದು ಅಲ್ಲಿ ಸುಮಾರು 12 ವರ್ಷ ಆಗೈತೆ. ಇಲ್ಲಿ ಏನಾಗಿದೆ ಅಂತ ಅಂದರೆ ಸುಮಾರು 6 ತಿಂಗಳಿಂದ ಪುರಸಭೆಯಿಂದ ಬರುವಂತಹ ಕಸಿನ ಗಾಡಿ ಈ ಸರೌಂಡಿಗೆ ಬರ್ತಾ ಇಲ್ಲ, ಈ ರೋಡಿಗೆ. ಜೊತೆಗೆ ಏನಾಗೈತೆ ಅಂದರೆ ಬರೋದ್ರಿಂದ ಇಲ್ಲಿ ಜನ ಎಲ್ಲ ಏನು ಮಾಡ್ತಿದ್ದಾರೆ, ಒಂದು ಸೈಡ್ ಕಸ ಹಾಕ್ತಿದ್ದಾರೆ. ಇನ್ನೆಲ್ಲೂ ದಾರಿ ಇಲ್ಲ ಹಾಕೋಕ್ಕೆ, ಅದರಿಂದ ಅಲ್ಲಿ ಹೋಗಿ ಕಸ ಹಾಕ್ತಿದ್ದಾರೆ. ಈಗ ಕಸ ಹಾಕಿರೋದ್ರಿಂದ ಕಸ ಎರಡು ಕಡೆನೂ ಕಸ ಜಾಸ್ತಿ ಆಗಿ ಹಂದಿಗಳ ಅವಳಿ ಜಾಸ್ತಿ ಆಗಿದೆ. ಇಲ್ಲಿ ಬೆಳಗ್ಗೆ ಎದ್ದರೆ ಬರೀ ಹಂದಿಗಳು ನೋಡ್ಸೋದೇ ಆಗೈತೆ ನಮಗೆ. ಈ ಸಮಸ್ಯೆಯಿಂದವ ನಾವು ಇಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ದಯಮಾಡಿ ಹಂದಿಗಳನ್ನ ಅವಳಿನ ತಡಿಬೇಕು ಮತ್ತು ಇಲ್ಲಿರೋ ಕಸಗಳನ್ನ ಎತ್ತಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತೀವಿ ನಾವು.